ಏಳನೇ ವೇತನ ಆಯೋಗ 70 ವರ್ಷ ದಾಟಿದ ಪಿಂಚಣಿದಾರರಿಗೆ ಶೇ. 10ರಷ್ಟು ಹೆಚ್ಚುವರಿ ಪಿಂಚಣಿ. ಸಂಪೂರ್ಣ ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಪಾಲಿಗೆ ಏಳನೇ ವೇತನ ಆಯೋಗದ ಜಾರಿ ಒಂದು ಐತಿಹಾಸಿಕ ಮೈಲಿಗಲ್ಲು. ಈ ಆಯೋಗವು ಕೇವಲ ವೇತನ ಹೆಚ್ಚಳವನ್ನಷ್ಟೇ ಅಲ್ಲದೆ, ವಯಸ್ಸಾದ ಪಿಂಚಣಿದಾರರ ಜೀವನ ಮಟ್ಟವನ್ನು ಸುಧಾರಿಸಲು ಹಲವು ಮಹತ್ವದ ಶಿಫಾರಸುಗಳನ್ನು ಮಾಡಿದೆ. ಅದರಲ್ಲಿ ಅತ್ಯಂತ ಪ್ರಮುಖವಾದುದು, 70 ವರ್ಷ ಮೇಲ್ಪಟ್ಟ ಪಿಂಚಣಿದಾರರಿಗೆ ಶೇಕಡಾ 10ರಷ್ಟು ಹೆಚ್ಚುವರಿ ಪಿಂಚಣಿ ನೀಡುವ ಪ್ರಸ್ತಾಪ. ಪೀಠಿಕೆ: ಹಿರಿಯ ನಾಗರಿಕರ ಕಾಳಜಿ. ವಯಸ್ಸಾದಂತೆ ಮನುಷ್ಯನ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತವೆ ಮತ್ತು ವೈದ್ಯಕೀಯ ವೆಚ್ಚಗಳು ಭರಿಸಲಾಗದ ಮಟ್ಟಕ್ಕೆ ಏರುತ್ತವೆ. ಈ ಹಿನ್ನೆಲೆಯಲ್ಲಿ, ಪಿಂಚಣಿದಾರರ ಸಂಘಟನೆಗಳು ದಶಕಗಳಿಂದಲೂ 80 ವರ್ಷಕ್ಕಿಂತ ಮೊದಲೇ ಹೆಚ್ಚುವರಿ ಪಿಂಚಣಿ ಸೌಲಭ್ಯ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದವು. ಈ ಬೇಡಿಕೆಯನ್ನು ಗಂಭೀರವಾಗಿ ಪರಿಗಣಿಸಿದ ಏಳನೇ ವೇತನ ಆಯೋಗವು, ಹಿರಿಯ ನಾಗರಿಕರ ಹಿತದೃಷ್ಟಿಯಿಂದ ಈ ಹೊಸ ಹಂತದ ಸ್ಲ್ಯಾಬ್ ಹೆಚ್ಚಳವನ್ನು ಶಿಫಾರಸು ಮಾಡಿದೆ. ಪ್ರಮುಖ ಮುಖ್ಯಾಂಶಗಳು. ಏಳನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಪಿಂಚಣಿ ವ್ಯವಸ್ಥೆಯಲ್ಲಿ ಆಗಿರುವ ಪ್ರಮುಖ ಬದಲಾವಣೆಗಳು ಇಲ್ಲಿವೆ. ಹೊಸ ಸ್ಲ್ಯಾಬ್ ಸೇರ್ಪಡೆ. ಈ ಹಿಂದೆ 80 ವರ್ಷ ತುಂಬಿದ ನಂತರವಷ್ಟೇ ಶೇ. 20ರಷ್ಟು ಹೆಚ್ಚುವರಿ ಪಿಂಚಣಿ ಸಿಗುತ್ತಿತ್ತು. ಆದರೆ ಈಗ 70ರಿಂದ 80 ವರ್ಷದೊಳಗಿನವರಿಗೂ ಶೇ. 10ರಷ್ಟು ಹೆಚ್ಚಳದ ಸೌಲಭ್ಯ ನೀಡಲಾಗಿದೆ. ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿ. ಏಳನೇ ವೇತನ ಆಯೋಗದ ಅನ್ವಯ ಕನಿಷ್ಠ ಪಿಂಚಣಿಯನ್ನು 8,500 ರೂಪಾಯಿ ನಿಂದ 13,500 ರೂಪಾಯಿ ಗೆ ಏರಿಸಲಾಗಿದೆ. ಹಾಗೆಯೇ ಗರಿಷ್ಠ ಪಿಂಚಣಿಯನ್ನು 1,20,600 ರೂಪಾಯಿ ವರೆಗೆ ನಿಗದಿಪಡಿಸಲಾಗಿದೆ. ಅನ್ವಯವಾಗುವ ದಿನಾಂಕ. ಈ ಪರಿಷ್ಕೃತ ವೇತನ ಮತ್ತು ಪಿಂಚಣಿಯು ಆಗಸ್ಟ್ 1, 2024 ರಿಂದ ಜಾರಿಗೆ ಬಂದಿದೆ. ವಯೋಮಿತಿ ಆಧಾರಿತ ಹೆಚ್ಚುವರಿ ಪಿಂಚಣಿ ವಿವರ. ಈ ಕೆಳಗಿನ ಕೋಷ್ಟಕವು ವಯಸ್ಸಿಗೆ ಅನುಗುಣವಾಗಿ ಎಷ್ಟು ಹೆಚ್ಚುವರಿ ಪಿಂಚಣಿ ದೊರೆಯುತ್ತದೆ ಎಂಬುದನ್ನು ತೋರಿಸುತ್ತದೆ. ವಯಸ್ಸಿನ ಮಿತಿ. ಹೆಚ್ಚುವರಿ ಪಿಂಚಣಿ ಪ್ರಮಾಣ. ಬೇಸಿಕ್ ಪೆನ್ಷನ್ ಮೇಲೆ 70ರಿಂದ 80 ವರ್ಷದವರೆಗೆ ಶೇಕಡಾ 10%. ಹೊಸತು. 80ರಿಂದ 85 ವರ್ಷದವರೆಗೆ ಶೇಕಡಾ 20%. 85ರಿಂದ 90 ವರ್ಷದವರೆಗೆ ಶೇಕಡಾ 30%. 90ರಿಂದ 95 ವರ್ಷದವರೆಗೆ ಶೇಕಡಾ 40%. 95ರಿಂದ 100 ವರ್ಷದವರೆಗೆ ಶೇಕಡಾ 50%. 100 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಶೇಕಡಾ 100%. ಈ ಹೆಚ್ಚಳದಿಂದ ಯಾರಿಗೆ ಲಾಭ? ಈ ನಿರ್ಧಾರದಿಂದ ಸುಮಾರು ಲಕ್ಷಾಂತರ ರಾಜ್ಯ ಸರ್ಕಾರಿ ಪಿಂಚಣಿದಾರರಿಗೆ ನೇರ ಲಾಭವಾಗಲಿದೆ. ವಿಶೇಷವಾಗಿ, ರಾಜ್ಯ ಸರ್ಕಾರದ ನಿವೃತ್ತ ನೌಕರರು, ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತ ಸಿಬ್ಬಂದಿ, ಸ್ಥಳೀಯ ಸಂಸ್ಥೆಗಳ ನೌಕರರು, ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿ, ಕುಟುಂಬ ಪಿಂಚಣಿದಾರರು, ಫ್ಯಾಮಿಲಿ ಪೆನ್ಷನರ್ಸ್. ಲೆಕ್ಕಾಚಾರ ಹೇಗೆ? ಉದಾಹರಣೆಯೊಂದಿಗೆ, ಒಬ್ಬ ಪಿಂಚಣಿದಾರನ ಮೂಲ ಪಿಂಚಣಿ ಬೇಸಿಕ್ ಪೆನ್ಷನ್ 30,000 ರೂಪಾಯಿ ಇದೆ ಎಂದು ಭಾವಿಸೋಣ. ಅವರು 70 ವರ್ಷ ಪೂರೈಸಿದಾಗ ಹೆಚ್ಚುವರಿ ಪಿಂಚಣಿ 30,000 × 10% ಸಮ 3,000 ರೂಪಾಯಿ. ಒಟ್ಟು ಮೂಲ ಪಿಂಚಣಿ 30,000 ಸಂಕಲನ 3,000 ಸಮ 33,000 ರೂಪಾಯಿ. ಗಮನಿಸಿ, ಇದರ ಜೊತೆಗೆ ಸರ್ಕಾರ ಘೋಷಿಸುವ ತುಟ್ಟಿಭತ್ಯೆ ಡಿಎ ಕೂಡ ಈ 33,000 ರೂಪಾಯಿ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಇದರಿಂದ ಒಟ್ಟು ಮೊತ್ತದಲ್ಲಿ ಗಣನೀಯ ಏರಿಕೆಯಾಗುತ್ತದೆ. ಅನುಷ್ಠಾನದ ಸವಾಲುಗಳು ಮತ್ತು ಇಂದಿನ ಸ್ಥಿತಿ. ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ಸರ್ಕಾರವು ವೇತನ ಹೆಚ್ಚಳವನ್ನು ಅನುಮೋದಿಸಿದರೂ, 70 ವರ್ಷದವರಿಗೆ ಶೇ. 10ರಷ್ಟು ಹೆಚ್ಚುವರಿ ಪಿಂಚಣಿ ನೀಡುವ ಕುರಿತು ಇನ್ನೂ ಕೆಲವು ತಾಂತ್ರಿಕ ಪ್ರಕ್ರಿಯೆಗಳು ನಡೆಯುತ್ತಿವೆ. ಇತ್ತೀಚಿನ ವರದಿಗಳ ಪ್ರಕಾರ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ.ಎಸ್. ಷಡಕ್ಷರಿ ಅವರು ಈ ಸೌಲಭ್ಯವನ್ನು ಆದಷ್ಟು ಬೇಗ ಜಾರಿಗೆ ತರುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಕೆಲವೊಮ್ಮೆ ಆದೇಶಗಳಲ್ಲಿ ವಿಳಂಬವಾಗಿದ್ದರೂ, ಶಿಫಾರಸು ಅಂಗೀಕಾರವಾಗಿರುವುದರಿಂದ ಇದು ಹಿರಿಯ ಪಿಂಚಣಿದಾರರ ಹಕ್ಕಾಗಿದೆ. ತೀರ್ಮಾನ. ವಯಸ್ಸಾದ ಪಿಂಚಣಿದಾರರಿಗೆ ಗೌರವಯುತ ಜೀವನ ನಡೆಸಲು ಈ 10% ಹೆಚ್ಚಳವು ಆಸರೆಯಾಗಲಿದೆ. ಸರ್ಕಾರವು ಈ ಯೋಜನೆಯನ್ನು ಸಂಪೂರ್ಣವಾಗಿ ಜಾರಿಗೆ ತಂದಾಗ, ಹಿರಿಯ ನಾಗರಿಕರ ಆರ್ಥಿಕ ಹೊರೆ ಕಡಿಮೆಯಾಗುವುದರಲ್ಲಿ ಸಂಶಯವಿಲ್ಲ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ 70 ವರ್ಷ ದಾಟಿದ ಪಿಂಚಣಿದಾರರಿದ್ದರೆ, ಈ ಮಾಹಿತಿಯನ್ನು ಅವರಿಗೆ ತಲುಪಿಸಿ ಮತ್ತು ಅವರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಿ.